ಬಿಳಿ ಪಂಚೆ ಬಿಳಿ ಶಾಲು ಹಾಕೊಂಡು ಶಿಷ್ಟ ರಕ್ಷಕರ ತರ ಪೋಸ್ ಕೊಡೋ ಈ ಸ್ವಾಮೀಜಿ ಇದಾನಲ್ಲ, ಈತನ ಖತರ್ನಾಕ್ ಕೆಲಸ ನೋಡಿದ್ರೆ ಹೀಗೂ ಉಂಟಾ ಅಂತ ನೀವು ಪ್ರಶ್ನೆ ಕೇಳ್ತೀರಾ. ಹೌದು, ಈತ ಕಳೆದ 8 ವರ್ಷಗಳಿಂದ ಮಕ್ಕಳ ಚರ್ಮ ಮಾಡ್ತಿದ್ದಾನೆ ಗೊತ್ತಾ. 1.5 ತಿಂಗಳ ಹಿಂದೆ, ಸುಮಾರು 1.5 ತಿಂಗಳ ಹಿಂದೆ ನಮ್ಮ ಸುವರ್ಣ ನ್ಯೂಸ್ ಕಚೇರಿಗೆ ಒಬ್ಬ ಮಹಿಳೆ ಮಗು ಹೊತ್ಕೊಂಡು ಬಂದು ಕವರ್ ಸ್ಟೋರಿ ತಂಡವನ್ನ ಭೇಟಿ ಮಾಡಿತು. ಆ ತಾಯಿ ನಮಗೆ ಬೆಚ್ಚಿ ಬೀಳೋ ಒಂದು ಕಥೆಯನ್ನ ಹೇಳಿತು. ಅದೇನಂದ್ರೆ 3 ತಿಂಗಳ ಹಿಂದೆ ಸ್ವಾಮೀಜಿಯೊಬ್ಬ ಈ ತಾಯಿ ಮತ್ತು ಆಕೆಯ 20 ದಿನದ ಮಗುವನ್ನು ದೇವಾಲಯಕ್ಕೆ ಕರೆಸಿದ್ದನಂತೆ. ಪೂಜೆ ನೆಪದಲ್ಲಿ ಕರೆಸಿ ಮಗುವನ್ನ ಕಿಡ್ನಾಪ್ ಮಾಡಿ ಆಂಧ್ರದ ದಂಪತಿಗೆ ದುಡ್ಡಿಗಾಗಿ ಮಾರಿದ್ದನಂತೆ. ಅವಳು ನಿಮಗೆ ಸಂಬಳ ಇದು ಇಲ್ವಲ್ಲ, ನಿಮಗೆ ನನಗೆ ಮಗು ಕೊಡ್ತದೆ, ನಾನು ಜಾಗ್ರತೆ ಅನ್ಸಿರ್ಬೇಕಲ್ಲ, ನೀನು ಯಾವಾಗ ಬೇಕಾದ್ರೂ ಮಗುನ ನೋಡ್ಕೊಂಡು ಬಂದೆ ಅಂದ್ರೆ ಅವ್ನು ಕೇಳಿಲ್ಲ. ಅವನು ಪ್ಲಾನಿಂಗ್ ಅವತ್ತು ಯಾವತ್ತೇ ಹೇಳಿದ್ದಾನು, ಡೆಲಿವರಿ 15 ದಿವಸ ಇನ್ನೂ ಸೂಚನೆ ಕಳ್ಕೊಂಡಿಲ್ಲ. ನಮ್ಮ ಮಟ್ಟಲ್ಲಿ ಪೂಜೆ ಎಲ್ಲ ಮಾಡಿದ್ರೆ ಯಾವುದೇ ಅನ್ಕೊಳ್ಳಿ. ಅದಕ್ಕೆ ಅವರು ಎಲ್ಲ ಸೂಚಿಕಲ್ಲ, ಪೂಜೆ ಇದೆ ಬಂದ್ಬಿಡು, ನೀನು ಯಾವಾಗ ಬರ್ತೀಯಲ್ಲ ಅಂತ ಕರೆದಿದ್ದು ಅವರೇ ಆಗೋಯ್ತು. ಹೋಗಿದ ತಕ್ಷಣ ಮಗು ಅವಳು ಈಸ್ಕೊಂಡಿದ ತಕ್ಷಣ ನೀನು ನಾಷ್ಟ ಮಾಡೋಣ ಹಂಗೆ ಬಂದಿದ್ಯಾ ಬಾಣ್ತೀನಿ ನೀನು ಅಂತ ಅಂದಿದ್ದಾಯ್ತು. 2 ಪಾಯಿಂಟ್ ಸಿಗಾಕಂತಲ್ಲ, ಹಿಂಗೆ ನಾವಾಗ ಹೋಗಿ ಏನಾರ ಮಾಡಿದ್ರೆ ನನ್ನ ಪಾಯಿಂಟ್ ಇತ್ತು, ಅವ್ರದ್ದು ಪಾಯಿಂಟ್ ಇದೆ. ಅವನೇ ಊಟಕ್ಕೆ ಹೋಗಿ ಹೋಗಿದ್ದು, ಹೋಗಿ ಹೊರಗಡೆ ಊಟ ಮಾಡ್ಕೊಂಡ್ಬರೋದು. ನಿಮ್ಮ ಅಮ್ಮನೂ ಇದ್ರ ಜೊತೆ? ನಮ್ಮ ತಾಯಿ ಇದ್ದು, ನಾನು ನಮ್ಮ ತಾಯಿ ಇದ್ದು ಹೋಗಿದ್ದೆ. ಬರೋಕ್ಕೆ ಇವರಿಬ್ರು ಇಲ್ಲ. ಅದೆಷ್ಟು ಜಲ್ದಿ ಹೋಗಿದ್ದಾರೆ, 3 ಗಂಟೆ 6 ಗಂಟೆಗೆ ಪಿಲ್ಲರಲ್ಲಿ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಆ ಬಳಿಕ ಈ ತಾಯಿ ಹರಸಾಹಸ ಪಟ್ಟು ತನ್ನ ಮುದ್ದಾದ ಮಗಳನ್ನ ಆಂಧ್ರದಿಂದ ವಾಪಸ್ ಕರೆತಂದಳಂತೆ. ಅದರ ಜೊತೆಗೆ ಈ ಸ್ವಾಮೀಜಿ ನಡೆಸುತ್ತಿದ್ದ ಕರಾಳ ದಂಧೆಯ ನಾನಾ ಮುಖಗಳನ್ನ ಬಿಚ್ಚಿಟ್ಲು. ನೋಡಿ, ಯಾವುದೇ ಕಾರಣ ನನ್ನೂ ಕೇಳಲಿಲ್ಲ ಅಂದ್ರೆ ಈ ತರ ಮಗನ ಇವ್ರ ಊರ್ ಬಿಟ್ಟು ಊರಿಗೆ ಎತ್ಕೊಂಡು ಹೋಗ್ಬಿಟ್ರೆ ಈ ಹುಡುಗಿ ಹೋಗಲ್ಲ ಕೇಳಲ್ಲ ಅಂತ ಅವ್ನು ತಿಳ್ಕೊಂಡ್ಬಿಟ್ಟೆ. ಆಮೇಲೆ ನಾನು ಹೇಳಿದೆ, ಸ್ವಾಮಿ ನೋಡಿ ನೀವು ಮಾಡಿದ್ದೀರಾ ಅಂತ ನಾನು ಹೇಳಲ್ಲ, ಅದು ಮಾಡಿದ್ದೀರಾ ಬಿಟ್ಟಿದ್ದೀರಾ ದೇವ್ರಿಗೆ ಒಬ್ಬನ ಗೊತ್ತಿರುತ್ತೆ. ನನ್ನ ಮಗು ನನಗೆ ಸಿಕ್ಕಿದೆ, ಬಟ್ ಇನ್ನೊಂದ್ಸಲ ಯಾವತ್ತೇ ಆಗಲಿ ಈ ಥರದವ್ರನ್ನ ನಿಮ್ಮ ಸನ್ನಿಧಾನ ಸೇರಿಸ್ಕೊಂಬೇಡಿ. ನೀವು ಸೇರಿಸ್ಕೊಂತೀರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ದೇವರಿಗೆ ಕೆಟ್ಟ ಹೆಸರು ಬಂದ್ರೆ ಯಾರು ಬರಲ್ಲ. ಈ ತಾಯಿ ಹೇಳೋ ಕಿಡ್ನಾಪರ್ ಗುರೂಜಿ ಮತ್ತಾರೂ ಅಲ್ಲ, ಇದೇ ಶ್ರೀ 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 ಶ್ರೀನಿವಾಸ ಗುರೂಜಿ. ಈ ಕತೆ ಕೇಳಿದ ನಮಗೆ ಅಚ್ಚರಿಯ ಜೊತೆಗೆ ಆತಂಕವಾಯಿತು. ಆದ್ರೆ ಈ ಕಳ್ಳ ಗುರುವಿನ ಕರಾಳ ದಂಧೆಯನ್ನ ಬಯಲಿಗೆಳೆಯೋದು ಹುತ್ತದಲ್ಲಿ ಹಾವು ಹಿಡಿದಷ್ಟೇ ಅಪಾಯಕಾರಿ. ಸರಿ, ಚಾಲೆಂಜ್ ಅನ್ನ ತಗೊಂಡೇ ಬಿಡೋಣ ಅಂತ ನಿರ್ಧರಿಸಿ ನಮ್ಮ ತಂಡ ಕಾರ್ಯಾಚರಣೆ ಪ್ರಾರಂಭಿಸಿಯೇ ಬಿಡ್ತು. ಈ ಕಳ್ಳ ಸ್ವಾಮೀಜಿಗೆ ಬಲೆ ಹಾಕಲು ನಮ್ಮ ಕವರ್ ಸ್ಟೋರಿ ತಂಡ ಚಿಕ್ಕಬಳ್ಳಾಪುರದ ಬಾಪನಹಳ್ಳಿಗೆ ಹೊರಟಿತು. ಶುರುವಾಯಿತು ನಾಟಕ. ದೃಶ್ಯ 1. ಮದುವೆಯಾಗಿ 4 ವರ್ಷ ಆಗಿದೆ, ಮಕ್ಕಳಾಗಿಲ್ಲ, ಹಣ ಕೊಳೆಯುವಷ್ಟಿದೆ. ಹೇಗಾದ್ರೂ ಸಂತಾನ ಭಾಗ್ಯ ಕಲ್ಪಿಸಿ ಅಂತ ಗುರೂಜಿಯನ್ನ ಬೇಡಿಕೊಂಡೆವು. ಆಗ ಗುರೂಜಿ ಕೊಟ್ಟ ಪರಿಹಾರ ಹೀಗಿದೆ ಕೇಳಿ. ಬೇರೆ ಕಡೆ ಕೊಡಿಸಿದ್ರೆ ಮಗು ಬೇಕು ಅಂತ ಹೇಳ್ತಾ ಇದೆ. ಆ ಥರ ಕೊಡಿಸೋದಾ? ಆ ಥರ ಬೇಕಂತ ಬೇರೆಯವರು ಇದ್ದಾರೆ ನಮ್ಮ ಕಾಂಟ್ಯಾಕ್ಟ್, ಅವ್ರು ನಿಮಗೂ ಪರಿಚಯ ಮಾಡಿ ಅವರು ತಗೊಳ್ತಾರೆ, ನಿಮಗೂ ಅವ್ರು ನಿಮಗೆ ಸಂಬಂಧನೇ ಅಂತ ಕೊಟ್ಟು ಬಿಡ್ತಾರೆ. ಆ ಥರ ಆದ್ರೂ ನಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಕೊಡೋದು. ಮಗು ಕೊಟ್ಮೇಲೆ ಇನ್ನು ಯಾವುದಕ್ಕೆ ಇದು ಮಾಡ್ಕೊಡು, ಆ ಥರ ಮಾಡಲ್ಲ. ಹೆಣ್ಣಾದ್ರು 1 ಲ್ಯಾಕ್ ತಗೊಳ್ತಾರೆ. ಅಲ್ಲ, ದುಡ್ಡು ಬಗ್ಗೆ ಯೋಚನೆ ಇಲ್ಲ, ಆದ್ರೆ ಹೆಣ್ಣಾದ್ರು 1 ಲ್ಯಾಕ್ ತಗೊಳ್ತಾರೆ, ಗಂಡಾಗಿದ್ರೆ 2 ಲ್ಯಾಕ್ಸ್ ತಗೋಬಹುದು. ಪರವಾಗಿಲ್ಲ, 2 ಲ್ಯಾಕ್ಸ್ 5 ಲ್ಯಾಕ್ಸ್ ತನಕ ಕೊಡೋಕೆ 4-5 ತಿಂಗಳು ಆಗೋಗ್ಬಿಟ್ಟಿದೆ ನನಗೆ ಅನ್ಕೊಂಡು. ನಾನು ಯಾಕಮ್ಮ ಆ ಥರ ಮಾಡಿ ಆಗಿದೆ ಅಂತ ಇದಿದೆ ಅಂತ ಹೇಳಿದ
ಸರಿ ಬಿಡಿ, ನಾನು ಪ್ಲಾನ್ ಮಾಡಿ ಪ್ರೆಗ್ನೆಂಟ್ ನಾನು ಬಿಡಿ, ಅರ್ಧ ಆಯ್ತು ಬಿಡಿ ಅಮ್ಮ ತಾಯಿ, ನನ್ಗೆ ಅರ್ಧ ಆಯ್ತು ಬಿಡಿ, ನಾನು ಮಾಡಿಸ್ತೀನಿ. ಟ್ರಸ್ಟ್ ಇದೆ ನಿಮ್ಮ ಥರ ಹುಡುಗಿ, ಅದು ಪರ್ಫೆಕ್ಟ್ ಒಳ್ಳೆ ಹುಡುಗಿ ಅದಕ್ಕೆ ರೆಡಿ ಮಾಡಿ. ಹುಡುಗಿ ಗೊತ್ತು, ನಾನು ಒಬ್ಬರಿಗೆ ಆ ಥರ ಮಾಡಿಸಿದೆ, ಆಮೇಲೆ ಪ್ರಾಬ್ಲಮ್ ಇಲ್ಲ ಅಲ್ಲ. ನಾನು ಒಬ್ರಿಗೆ ಮಾಡಿಸಿದೆ ಆ ಥರ, 2 ಕೊಟ್ಟಿದ್ದಾರೆ ಅವರು. ನಮ್ಮ ಆಶೀರ್ವಾದ ಇರುತ್ತೆ. ಮಗು ನಮಗೆ ಸಿಕ್ಕಿದ ಮೇಲೆ ಇವ್ರು ದುಡ್ಡು ಕೊಡಬೇಕು. ನಾನು ಹೇಳ್ತಾ ಇದ್ದೆ, ಪ್ರಪಂಚದಲ್ಲಿ ಯಾರು ಮಾಡೋಕ್ಕಾಗಲ್ಲ. ಇಷ್ಟುದು ಬೇರೆ ಬೇರೆ ಇಷ್ಟಿದ್ರು ಮಾಡ್ಬೋದು, ಅಡಾಪ್ಟ್ ತಗೋಬೋದು. ಇದು ಇಷ್ಟುದು ಬೇಕು ಇವ್ರಿಗೆ, ಯಾರು ಕೊಡ್ತಾರೆ? ಯಾರು? ಅದಕ್ಕೆ ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ನಾನು ಅವ್ರು ಮಾಡಿದ ಭಾಗ ಅದು ತಿರುಗಿ ಫೋನ್ ಮಾಡಿ ಗಂಡೆ ಅದೇ ಗಂಡೆ ಕೊಡ್ತೀನಿ ಅಂತ ಹೇಳಿದ್ದೆ. ಗಂಡಾದ್ರೆ ಎಷ್ಟಾಗುತ್ತೆ? 4.5 ಲಕ್ಷ. ನಾನು ಅಷ್ಟು ರೆಡಿ ಮಾಡಿದ್ದೀನಿ ನಂದೆಲ್ಲ. ನಾನು ಹೇಳಿ ಸ್ವಾಮಿ ಇವ್ರಿಗೆ ಫೋಟೋ ತೀಸ್ಕೊಂಡೆ ಬೇಡ ಅಂದ್ರೂ ಪರವಾಗಿಲ್ಲ, ಹಾಗೆ ಕೊಟ್ಟು ಅವತ್ತು ನಾನು ಡೆಲ್ಲಿಲ ಒಂದೇದಂಗೆ ಟ್ರಸ್ಟ್ಗೆ ಸಂಬಂಧವಿಲ್ಲ ಆ ಥರ ಕೊಟ್ಬಿಟ್ಟು ಆ ಥರ ಮಾತಾಡ್ತೀನಿ ಅವತ್ತು. ನಾನು ಹೇಳಿದ್ದೆ, ಈಗ ನೀನು ಇದು ಕೊಟ್ಟು ಟ್ರಸ್ಟ್ಗೆ ಸಂಬಂಧ ಇಲ್ಲ, ಇಲ್ಲೇನೂ ಇಲ್ಲ, ಬರೆಯೋದಿಲ್ಲ, ಏನಿಲ್ಲ, ಡೇಟ್ ಆಫ್ ಬರ್ತ್ ಕೊಡೋದಿಲ್ಲ, ಈ ಥರ ಡೇಟ್ ಆಫ್ ಬರ್ತ್ ಬೇಡ. ಅವರು ನೀವ್ಯಾರು ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ನಿನಗೆ ಗೊತ್ತಿಲ್ಲ, ಮಗು ಮಾತ್ರ ನಿಂದೆ. ನೀವು ಯಾವಾಗ ಬರ್ತೀಯ ತಗೊಂಡು ಸ್ವಲ್ಪ ಕೊಡಬೇಕಲ್ಲ ಅವ್ರಿಗೆ. ಸ್ವಾಮೀಜಿ ಅದು ನಾನು ಕೊಡ್ತೀನಿ, ನಾನು ರೆಸ್ಪಾನ್ಸಿಬಿಲಿಟಿ ಕೊಡ್ತೀನಿ. ದೇವರ ಹೆಸರಲ್ಲಿ ಜನರಿಗೆ ಮಂಕುಬೂದಿ ಎರಚೋ ಈ ಕಳ್ಳ ಸ್ವಾಮೀಜಿನ ಹಿಡಿಯೋದು ಅಷ್ಟು ಸುಲಭದ ಕೆಲಸ ಅಂತ ತಿಳ್ಕೊಂಡ್ರ? ಖಂಡಿತ ಇಲ್ಲ. ನಾವು 1 ತಿಂಗಳು ನಾನಾ ವೇಷ ಧರಿಸಿ ಈ ಕಳ್ಳ ಸ್ವಾಮೀಜಿಯ ಬಣ್ಣ ಬಯಲು ಮಾಡಿದ್ವಿ. ಒಂದು ಬೇಬಿ ಬಂದು 20 ಡೇಸ್ ಇದೆ, ಇನ್ನೊಂದು ಬೇಬಿ ಬಂದು 25 ಡೇಸ್. ಗಂಡ ಒಂದು ಬಂದ್ಬಿಟ್ಟು ಹೆಣ್ಣು, ಇನ್ನೊಂದು ಬಂದ್ಬಿಟ್ಟು ಗಂಡು. ನಿಮಗೆ ಒಂದು 1 ಮಂತ್ ಟೈಮ್ ಸಿಗುತ್ತೆ ನಿಮ್ಮ ಹತ್ರದಿಂದ. ಒಂದು 20-25 ಡೇಸ್ ನನ್ನ ಟೈಮ್ ಬೇಕಾಗುತ್ತೆ. ಅದು ಬೇಕಂದರೆ ಬಾಯ್ ಬೇಬಿನೇ ನಾವು ಹುಡುಕ್ಕೊಡ್ತೀವಿ, ಏನು ಪ್ರಾಬ್ಲಮ್.